ಕೇರಳ ಮತ್ತು ಮದ್ರಾಸ್ ಹೈಕೋರ್ಟ್ನ ತೀರ್ಪನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ. ಹಿಜಾಬ್ ಮೂಲಭೂತ ಆಚರಣೆ ಎನ್ನಲಾಗಿದೆ ಈ ತೀರ್ಪಿನಲ್ಲಿ. ಈ ತೀರ್ಪನ್ನು ಆಧರಿಸಿಯೇ ಸರ್ಕಾರ ಆದೇಶ ಹೊರಡಿಸಿದೆ. ಕೇರಳ ಮದ್ರಾಸ್ ಹೈಕೋರ್ಟ್ ತೀರ್ಪಿನಲ್ಲಿ ಅಡಕವಾಗಿರುವಂತೆ ಹಿಜಾಬ್ ಮೂಲಭೂತ ಆಚರಣೆ ಎನ್ನಲಾಗಿದ್ದು, ಈ ತೀರ್ಪಿನ ಆಧಾರದಲ್ಲಿ ಸರ್ಕಾರ ಇದು ಮೂಲಭೂತ ಆಚರಣೆ ಅನ್ನುವಂತಹ ನಿಟ್ಟಿನಲ್ಲಿ ತನ್ನ ಆದೇಶವನ್ನ ಹೊರಡಿಸಿದೆ. ಕೇರಳ ಮದ್ರಾಸ್ ಹೈಕೋರ್ಟ್ ತೀರ್ಪಿನಲ್ಲಿ ಹಿಜಾಬ್ ಮೂಲಭೂತ ಆಚರಣೆ ಎನ್ನಲಾಗಿದೆ ಅನ್ನುವಂಥ ಅಂಶವನ್ನ ಇಲ್ಲಿ ಮಂಡಿಸ್ತಾ ಇದ್ದಾರೆ. ಕೇರಳ ಮತ್ತು ಮದ್ರಾಸ್ ಹೈಕೋರ್ಟ್ನ ತೀರ್ಪೇನಾಗಿತ್ತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಸ್ತಾಪಿಸಲಾಗ್ತಾ ಇದೆ. ಕೇರಳದಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿಯ ವಿಷಯವಾಗಿ ಆಕೆಗೆ ಹಿಜಾಬ್ ಹಾಕಿಕೊಂಡು ಪರೀಕ್ಷೆ ಬರೀಲಿಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು. ಆದರೆ ಅರ್ಧ ಗಂಟೆ ಮುಂಚಿತವಾಗಿ ಬರಬೇಕು ಅಂತಷ್ಟೇ ಸೂಚನೆಯನ್ನ ಕೊಡಲಾಗಿತ್ತು. ಅಲ್ಲಿಯೂ ಕೂಡ ಇದು ಮೂಲಭೂತ ಆಚರಣೆ ಎಂಬುದಾಗಿಯೇ ತೀರ್ಪನ್ನ ಕೊಡಲಾಗಿತ್ತು. ಇನ್ನು ಮದ್ರಾಸ್ ಹೈಕೋರ್ಟ್ನ ತೀರ್ಪಿನಲ್ಲಿಯೂ ಕೂಡ ಇದೇ ರೀತಿಯಾಗಿ ಹಿಜಾಬ್ ಮೂಲಭೂತ ಆಚರಣೆ ಅಂತ ಹೇಳಿದೆ. ಈ ತೀರ್ಪನ್ನ ಆಧರಿಸಿಯೇ ಸರ್ಕಾರ ಈ ಒಂದು ಆದೇಶವನ್ನ ಹೊರಡಿಸಿದೆ. ಅರ್ಜಿದಾರರು ಹೇಳ್ತಾ ಇದ್ದಾರೆ, ಸರ್ಕಾರ ಯಾವ ಆಧಾರದ ಮೇಲೆ ಈ ತೀರ್ಪನ್ನ ಹೊರಡಿಸಿದೆ ಅಂದ್ರೆ, ಕೇರಳ ಮತ್ತು ಮದ್ರಾಸ್ ಹೈಕೋರ್ಟ್ನ ತೀರ್ಪೇನಿದೆ ಆ ತೀರ್ಪಿನ ಆಧಾರದ ಮೇಲೆ ಸರ್ಕಾರ ಈ ಆದೇಶವನ್ನ ಹೊರಡಿಸಿದೆ ಅನ್ನೋದು ಅರ್ಜಿದಾರರ ವಾದ. ಸರ್ಕಾರ ಯಾವುದನ್ನು ಕೂಡ ಕೂಲಂಕುಷವಾಗಿ ಪರಿಗಣಿಸಿಲ್ಲ. ಕೆಲವೊಂದಷ್ಟು ತೀರ್ಪುಗಳನ್ನಷ್ಟೇ ಪರಿಗಣಿಸುವ ಮೂಲಕವಾಗಿ ಈ ಒಂದು ಆದೇಶವನ್ನ ಹೊರಡಿಸಿದೆ. ಧಾರ್ಮಿಕ ಹಕ್ಕು ಆಚರಣೆ ಕುರಿತು ತೀರ್ಪಿನ ಉಲ್ಲೇಖ. ಧಾರ್ಮಿಕ ಹಕ್ಕಿನ ಆಚರಣೆ ಕುರಿತಾಗಿ ಯಾವ್ಯಾವ ಕೋರ್ಟ್ಗಳಲ್ಲಿ ತೀರ್ಪುಗಳು ಹೇಗೆ ಬಂದಿವೆ ಅನ್ನೋದರ ಬಗ್ಗೆ ಉಲ್ಲೇಖಿಸಲಾಗ್ತಾ ಇದೆ. ಅಲ್ಪಸಂಖ್ಯಾತ ವಿದ್ಯಾರ್ಥಿ ಮತ್ತೊಂದು ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳಿಗೆ ಹೋಗೋ ವಿಷಯ. ಕೇರಳ ಮದ್ರಾಸ್ ಹೈಕೋರ್ಟ್ ತೀರ್ಪಿನಲ್ಲಿ ಮೂಲಭೂತ ಆಚರಣೆಗೆ ಸಂಬಂಧಪಟ್ಟ ಹಾಗೆ ಧಾರ್ಮಿಕ ಹಕ್ಕು ಅನ್ನೋದನ್ನ ಹೇಳಿರೋ ವಿಷಯವಾಗಿ ಈ ಬಗ್ಗೆ ಪ್ರಸ್ತಾಪವನ್ನ ಮಾಡಲಾಗ್ತಾ ಇದೆ. ಜೊತೆಗೆ ಕೇರಳ ಮತ್ತು ಮದ್ರಾಸ್ ಹೈಕೋರ್ಟ್ನ ತೀರ್ಪನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ. ಧಾರ್ಮಿಕ ಹಕ್ಕು ಆಚರಣೆ ಕುರಿತ ತೀರ್ಪಿನ ಉಲ್ಲೇಖಗಳ ಆಗ್ತಾ ಇದೆ. ಅರ್ಜಿದಾರರ ಪರ ವಕೀಲರು ವಾದವನ್ನ ಮುಂದುವರೆಸಿದ್ದಾರೆ. ಯೂನಿಫಾರ್ಮ್ ಬಣ್ಣದ ಹಿಜಾಬ್ ಧರಿಸಿದ್ರೆ ಸಮಸ್ಯೆ ಆಗಲ್ಲ ಅನ್ನೋದು ಅರ್ಜಿದಾರರ ಒಂದು ವಾದವಾಗಿದೆ. ಯಾವತ್ತಿನಿಂದ ನೀವು ಹಾಗಿದ್ರೆ ಈ ರೀತಿಯಾಗಿ ಹಿಜಾಬ್ ಧರಿಸ್ತಾ ಇದ್ರಿ ಅಂತಲೂ ಕೂಡ ಚೀಫ್ ಜಸ್ಟಿಸ್ ಪ್ರಶ್ನೆಯನ್ನ ಕೇಳಿದ್ದಾರೆ. ಕೆಲವೊಂದಷ್ಟು ಹೈಕೋರ್ಟ್ನ ಜಡ್ಜ್ಮೆಂಟ್ ಏನಾಗಿದೆ ಅನ್ನೋದನ್ನು ಕೂಡ ಹಿಜಾಬ್ ವಿಷಯವಾಗಿ ಅದನ್ನು ಉಲ್ಲೇಖ ಮಾಡಲಾಗ್ತಾ ಇದೆ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಕೇರಳ ಮತ್ತು ಮದ್ರಾಸ್ ಹೈಕೋರ್ಟ್ನ ತೀರ್ಪು ಏನು ಹೇಳಿದೆ ಅನ್ನೋದನ್ನ ಪ್ರಸ್ತಾಪಿಸ್ತಾ ಇದ್ದಾರೆ. ಧಾರ್ಮಿಕ ಹಕ್ಕು ಆಚರಣೆಯ ವಿಷಯವಾಗಿ ಈ ತೀರ್ಪುಗಳು ಬಂದಿರೋದ್ರ ಬಗ್ಗೆ ಮತ್ತು ಹಿಜಾಬ್ ವಿಷಯವಾಗಿ ಕುರಾನ್ನಲ್ಲಿ ಶರಿಯಾದಲ್ಲಿ ಏನು ಉಲ್ಲೇಖ ಆಗಿದೆ ಇವೆಲ್ಲವನ್ನು ಕೂಡ ಇವತ್ತಿನ ವಾದದ ಸಂದರ್ಭದಲ್ಲಿ ಅರ್ಜಿದಾರರ ಪರ ವಕೀಲರು ವಾದವನ್ನ ಇಡ್ತಾ ಇದ್ದಾರೆ. ಕೇರಳ ಏಕಸದಸ್ಯ ಪೀಠದ ಮತ್ತೊಂದು ತೀರ್ಪಿನ ಉಲ್ಲೇಖವೂ ಕೂಡ ಈ ಸಂದರ್ಭದಲ್ಲಿ ಆಗಿದೆ. ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಧಾರ್ಮಿಕ ಹಕ್ಕು ಆಚರಣೆ ವಿಷಯವಾಗಿ ಸಂಬಂಧಪಟ್ಟ ಹಾಗೆ ಬಂದಿರತಕ್ಕಂತಹ ತೀರ್ಪುಗಳು, ಕೇರಳ ಮುಸ್ಲಿಂ ಬಾಲಕಿ ಸಲ್ಲಿಸಿದ್ದ ಅರ್ಜಿಯ ಕುರಿತು ಕೂಡ ತೀರ್ಪಿನಲ್ಲಿ ಏನಾಗಿದೆ ಅನ್ನೋದರ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ದಾರೆ. ಈ ತೀರ್ಪು ಆಧರಿಸಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ ಅಂತಾರೆ ಅರ್ಜಿದಾರರು. ಕೇರಳ ಏಕಸದಸ್ಯ ಪೀಠದ ಮತ್ತೊಂದು ತೀರ್ಪಿನ ಉಲ್ಲೇಖ. ಅಲ್ಪಸಂಖ್ಯಾತ ವಿದ್ಯಾರ್ಥಿ ಮತ್ತೊಂದು ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಯಲ್ಲಿ ಧಾರ್ಮಿಕ ಹಕ್ಕು ಆಚರಣೆ ಕುರಿತ ತೀರ್ಪಿನ ಉಲ್ಲೇಖ. ಕ್ರಿಶ್ಚಿಯನ್ ಶಿಕ್ಷಣ ಸಂಸ್ಥೆಯಲ್ಲಿ ಹಿಜಾಬ್ ಧರಿಸಲು ಅವಕಾಶ ಕೊಡಬೇಕು. ಕೇರಳ ಮುಸ್ಲಿಂ ಬಾಲಕಿ ಸಲ್ಲಿಸಿದ್ದ ಅರ್ಜಿಯ ಕುರಿತು ಇಲ್ಲಿ ಪ್ರಸ್ತಾಪಿಸಲಾಗ್ತಾ ಇದೆ. ಅವರ ಹಕ್ಕಿನ ವಿಷಯವಾಗಿ, ಹಕ್ಕಿನ ಆಚರಣೆಯ ವಿಷಯವಾಗಿ ಅವಕಾಶ ಕೊಡಬೇಕು ಅಂತ ಕೋರಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ತೀರ್ಪಿನ ಉಲ್ಲೇಖವೂ ಕೂಡ ಆಗ್ತಾ ಇದ್ದು, ಕೇರಳದ ಮತ್ತೊಂದು ತೀರ್ಪನ್ನು ಕೂಡ, ಕೇರಳ ಏಕಸದಸ್ಯ ಪೀಠದ ಮತ್ತೊಂದು ತೀರ್ಪಿನ ಉಲ್ಲೇಖವೂ ಆಗಿದೆ. ಅಲ್ಲಿ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಯಲ್ಲಿ ಧಾರ್ಮಿಕ ಹಕ್ಕು ಆಚರಣೆ ಕುರಿತಾದಂತಹ ವಿಚಾರ. ಕ್ರಿಶ್ಚಿಯನ್ ಶಿಕ್ಷಣ ಸಂಸ್ಥೆಯಲ್ಲಿ ಹಿಜಾಬ್ ಧರಿಸಲಿಕ್ಕೆ ಅವಕಾಶ ಕೊಡಬೇಕು ಅನ್ನುವಂತಹ ಅಂಶವನ್ನ ಇಟ್ಕೊಂಡು ಅರ್ಜಿಯನ್ನ ಸಲ್ಲಿಕೆ ಮಾಡಿದಂತಹ ಒಂದು ಪ್ರಸ್ತಾಪ ಕೂಡ ಆಗ್ತಾ ಇದೆ.
ಕೇರಳ ಮದ್ರಾಸ್ ಹೈಕೋರ್ಟ್ ತೀರ್ಪಿನಲ್ಲಿ ಹಿಜಾಬ್ ಮೂಲಭೂತ ಆಚರಣೆ ಎನ್ನಲಾಗಿದೆ. ಈ ತೀರ್ಪು ಆಧರಿಸಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ ಅಂತಾರೆ ಅರ್ಜಿದಾರರು. ಇತರೆ ಇಸ್ಲಾಮಿಕ್ ರಾಷ್ಟ್ರಗಳ ಸರ್ವೋಚ್ಚ ನ್ಯಾಯಾಲಯಗಳ ತೀರ್ಪನ್ನು ಕೂಡ ಇಲ್ಲಿ ಪ್ರಸ್ತಾಪಿಸ್ತಾ ಇದ್ದಾರೆ. ಅರ್ಜಿದಾರರಿಗೆ ಇದರ ಕುರಿತಾಗಿ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ಮಲೇಷ್ಯಾ ಹೈಕೋರ್ಟ್ನ ತೀರ್ಪಿನ ವಿಷಯವಾಗಿಯೂ ಕೂಡ ಇಲ್ಲಿ ಮೂಲಭೂತ ಆಚರಣೆ ಅನ್ನೋದರ ಬಗ್ಗೆ ಏನ್ ಅಂಶ ಇತ್ತು ಅನ್ನೋದರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಮಲೇಷ್ಯಾ ಹೈಕೋರ್ಟ್ ತೀರ್ಪನ್ನು ಉಲ್ಲೇಖಿಸಿದ್ದಾರೆ ಅರ್ಜಿದಾರರು. ಹಿಜಾಬ್ ಮೂಲಭೂತ ಆಚರಣೆ ಎಂದಿದ್ದ ಮಲೇಷ್ಯಾ ಹೈಕೋರ್ಟ್ ಅಂತಾರೆ. ಇತರೆ ಇಸ್ಲಾಮಿಕ್ ರಾಷ್ಟ್ರಗಳ ಸರ್ವೋಚ್ಚ ನ್ಯಾಯಾಲಯಗಳ ತೀರ್ಪಿನ ಉಲ್ಲೇಖಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಜಿದಾರರಿಗೆ ನ್ಯಾಯಮೂರ್ತಿಗಳು ಪ್ರಶ್ನೆಯನ್ನ ಕೇಳಿದ್ದಾರೆ. ಹಿಜಾಬ್ ಮೂಲಭೂತ ಆಚರಣೆ ಎಂದಿದ್ದ ಮಲೇಷ್ಯಾ ಹೈಕೋರ್ಟ್ ಎಲ್ಲೆಲ್ಲಿ ಇದನ್ನ ಮೂಲಭೂತ ಆಚರಣೆ ಅನ್ನಲಾಗಿದೆ ಅನ್ನೋದರ ಒಂದು ತೀರ್ಪುಗಳನ್ನ ಇಲ್ಲಿ ಪ್ರಕಟಿಸಲಾಗ್ತಾ ಇದೆ. ಅದರ ಆಧಾರದ ಮೇಲೆ ಸರ್ಕಾರ ತನ್ನ ಆದೇಶವನ್ನ ಹೊರಡಿಸಿದೆ ಅಂತಾರೆ. ಹಿಜಾಬ್ ಮೂಲಭೂತ ಆಚರಣೆ ಎಂದಿದ್ದ ಮಲೇಷ್ಯಾ ಹೈಕೋರ್ಟ್ನ ತೀರ್ಪು ಇತರೆ ಇಸ್ಲಾಮಿಕ್ ರಾಷ್ಟ್ರಗಳ ಸರ್ವೋಚ್ಚ ನ್ಯಾಯಾಲಯಗಳ ತೀರ್ಪಿನ ಉಲ್ಲೇಖವನ್ನ ಕೂಡ ಮಾಡಲಾಗ್ತಾ ಇದ್ದು ಅರ್ಜಿದಾರರಿಗೆ ನ್ಯಾಯಮೂರ್ತಿಗಳು ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಈ ಸಂದರ್ಭದಲ್ಲಿ ಸಾರ್ವಜನಿಕ ಸುವ್ಯವಸ್ಥೆ ಕಾರಣ ಕೊಟ್ಟು ಸರ್ಕಾರ ಆದೇಶ ಹೊರಡಿಸಿದೆ ಎಂಬ ವಾದ. ಸಾರ್ವಜನಿಕ ಸುವ್ಯವಸ್ಥೆ ಕಾರಣ ಕೊಟ್ಟು ಹಕ್ಕುಗಳನ್ನು ನಿರ್ಬಂಧಿಸುವಂತಹ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಅರ್ಜಿದಾರರ ಪರ ವಕೀಲರ ವಾದ ಇದು. ಯೂನಿಫಾರ್ಮ್ ಬಣ್ಣದ್ದೇ ಹಿಜಾಬ್ ಅನ್ನ ಧರಿಸಿ ಬಂದ್ರೆ ಯಾರಿಗೂ ಸಮಸ್ಯೆ ಇಲ್ಲ. ಯೂನಿಫಾರ್ಮ್ ಬಣ್ಣದ್ದೇ ಹಿಜಾಬ್ ಹಾಕೊಂಡು ಬರ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಹಾಗಿದ್ರೆ ಯಾವಾಗಿನಿಂದ ಹಿಜಾಬ್ ಅನ್ನ ಶಾಲೆಗಳಲ್ಲಿ ಹಾಕೊಂಡು ಬರ್ತಾ ಇದ್ದೀರಿ ಎಂಬ ಪ್ರಶ್ನೆಗೆ 2 ವರ್ಷಗಳಿಂದಲೂ ಕೂಡ ಹಿಜಾಬ್ ಹಾಕಿಕೊಂಡೇ ಶಾಲೆಗಳಿಗೆ ಬರಲಾಗ್ತಾ ಇದೆ, ಕಾಲೇಜುಗಳಿಗೆ ಬರಲಾಗ್ತಾ ಇದೆ. ಯಾರಿಗೂ ಇಲ್ಲದ ಸಮಸ್ಯೆ ಈಗ ಉದ್ಭವಗೊಂಡಿದೆ. ಈಗ ಅವಕಾಶ ಮಾಡಿಕೊಡಿ. ಕಾರಣ ಇತರೆ ತೀರ್ಪುಗಳಲ್ಲಿ ಸಿಕ್ಕಿರುವಂತಹ ಒಂದು ಅಂಶ, ಆದೇಶ, ಅದರ ಆಧಾರದ ಮೇಲೆ ಕೇರಳ ವೈದ್ಯಕೀಯ ವಿದ್ಯಾರ್ಥಿನಿ ಸಲ್ಲಿಸಿದಂತಹ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಆಕೆಗೆ ನಂತರದಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಕುಳಿತುಕೊಳ್ಳಿಕ್ಕೆ ಅವಕಾಶ ಸಿಕ್ತು. ಹಿಜಾಬನ್ನ ಹಾಕಿಕೊಂಡು ಮದ್ರಾಸ್ ಹೈಕೋರ್ಟ್ ತೀರ್ಪನ್ನ ಹಿಜಾಬ್ಗೆ ಸಂಬಂಧಿಸಿದ್ದಲ್ಲ. ಮದ್ರಾಸ್ ಹೈಕೋರ್ಟ್ ತೀರ್ಪು ಧಾರ್ಮಿಕ ಹಕ್ಕಿಗೆ ಸಂಬಂಧಿಸಿದ್ದಲ್ಲ. ಮದ್ರಾಸ್ ಹೈಕೋರ್ಟ್ ತೀರ್ಪು ಹಿಜಾಬ್ಗೆ ಸಂಬಂಧಿಸಿದ್ದಲ್ಲ ಅಂತಾರೆ ಅರ್ಜಿದಾರರು. ಮದ್ರಾಸ್ ಹೈಕೋರ್ಟ್ ತೀರ್ಪು ಧಾರ್ಮಿಕ ಹಕ್ಕಿಗೆ ಸಂಬಂಧಪಟ್ಟಿದ್ದಲ್ಲ, ಹಿಜಾಬ್ಗೆ ಸಂಬಂಧಪಟ್ಟಿದ್ದಲ್ಲ. ಇದು ಅರ್ಜಿದಾರರು ಹೇಳ್ತಾ ಇರುವಂತಹ ಅಂಶ. ಮದ್ರಾಸ್ ಹೈಕೋರ್ಟ್ನ ತೀರ್ಪನ್ನ ಇಲ್ಲಿ ಪ್ರಸ್ತಾಪಿಸುವ ಮೂಲಕವಾಗಿ ಮೂಲಭೂತ ಆಚರಣೆ ಎಂಬ ತೀರ್ಪನ್ನ ಕೊಟ್ಟಿತ್ತು. ಆದರೆ ಸಮವಸ್ತ್ರ ನಿಯಮಕ್ಕಾಗಲಿ ಹಿಜಾಬ್ಗಾಗಲಿ ಇದು ಸಂಬಂಧಪಟ್ಟಿದ್ದಲ್ಲ. ಮದ್ರಾಸ್ ಹೈಕೋರ್ಟ್ನ ತೀರ್ಪು ಧಾರ್ಮಿಕ ಹಕ್ಕಿಗೆ ಸಂಬಂಧಿಸಿದಲ್ಲ ಅನ್ನೋದು ಅರ್ಜಿದಾರರ ವಾದ. ಮದ್ರಾಸ್ ಹೈಕೋರ್ಟ್ನ ತೀರ್ಪು ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ಧಾರ್ಮಿಕ ಹಕ್ಕಿಗೆ ಸಂಬಂಧಿಸಿದ್ದಲ್ಲ. ಈ ತೀರ್ಪು ನೌಕರರ ಸಮವಸ್ತ್ರಕ್ಕೆ ಸಂಬಂಧಿಸಿದ್ದು. ಇಲ್ಲಿ ನಾವು ಕೇಳ್ತಾ ಇರೋದು ವಿದ್ಯಾರ್ಥಿಗಳ ಸಮವಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ಆದರೆ ಮದ್ರಾಸ್ ಹೈಕೋರ್ಟ್ ಕೊಟ್ಟಿರುವಂತಹ ತೀರ್ಪು ನೌಕರರ ಸಮವಸ್ತ್ರಕ್ಕೆ ಸಂಬಂಧಿಸಿದ್ದದು. ಆ ಕಾರಣಕ್ಕಾಗಿ ಹಿಜಾಬ್ಗೆ ಇದು ಸಂಬಂಧಿಸಿದ್ದಲ್ಲ ಅನ್ನೋ ವಾದವನ್ನ ಇಡ್ತಾ ಇದ್ದಾರೆ ಅರ್ಜಿದಾರರು. ಮದ್ರಾಸ್ ಹೈಕೋರ್ಟ್ನ ತೀರ್ಪನ್ನ ಪರಿಗಣಿಸಿ ಸರ್ಕಾರ ಆದೇಶವನ್ನ ಮಾಡಿದೆ. ಆದರೆ ಮದ್ರಾಸ್ ಹೈಕೋರ್ಟ್ನ ತೀರ್ಪೇನಿತ್ತು ಅದು ನೌಕರರ ಸಂಬಂಧಿಸಿದಂತಹ ಒಂದು ತೀರ್ಪಾಗಿತ್ತು. ಅದಕ್ಕೂ ಹಿಜಾಬ್ಗೂ ಸಂಬಂಧ ಇಲ್ಲ. ಆ ತೀರ್ಪಿಗೂ ಈ ತೀರ್ಪಿಗೂ ಅಥವಾ ಈ ಒಂದು ಕೇಸ್ಗೂ ಸಂಬಂಧ ಇಲ್ಲ. ಈ ವಾದವನ್ನ ಅರ್ಜಿದಾರರ ಪರ ವಕೀಲರು ಮಾಡ್ತಾ ಇದ್ದಾರೆ. ಕೇರಳ ಮದ್ರಾಸ್ ಹೈಕೋರ್ಟ್ನ ತೀರ್ಪುಗಳ ಬಗ್ಗೆ ಉಲ್ಲೇಖ ಆಗಿತ್ತು. ಆದರೆ ಮದ್ರಾಸ್ ಹೈಕೋರ್ಟ್ನ ತೀರ್ಪು ನೌಕರರ ಸಮವಸ್ತ್ರಕ್ಕೆ ಸಂಬಂಧಿಸಿದ್ದು, ಹಿಜಾಬ್ಗೆ ಸಂಬಂಧಿಸಿದಲ್ಲ ಅಂತಾರೆ. ಉಡುಪು ಕೂಡ ಧಾರ್ಮಿಕ ಆಚರಣೆಯ ಭಾಗ. ಉಡುಪು ಧರಿಸುವುದು ಕೂಡ ಧಾರ್ಮಿಕ ಮೂಲಭೂತ ಹಕ್ಕಿನ ಭಾಗವಾಗುತ್ತೆ ಅಂತಾರೆ ಅರ್ಜಿದಾರರು. ಉಡುಪು ಮಾತ್ರವಲ್ಲ, ಆಹಾರವೂ ಕೂಡ ಧಾರ್ಮಿಕ ಹಕ್ಕಿನ ಭಾಗ ಅಂತಾರೆ ಅರ್ಜಿದಾರರು.
ಉಡುಪು, ಆಹಾರ ಇದೆಲ್ಲವೂ ಕೂಡ ಧಾರ್ಮಿಕ ಹಕ್ಕಿನ ಆಚರಣೆ, ಅದರ ಒಂದು ಭಾಗ. ಅದನ್ನ ಮುಂದುವರಿಸಿಕೊಂಡು ಹೋಗ್ಲಾಗ್ತಾ ಇದೆ. ಇದಕ್ಕೆ ಸಂಬಂಧಿತವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಶಿರೂರು ಮಠಕ್ಕೆ ಸಂಬಂಧಪಟ್ಟ ಹಾಗೆ ಕೊಟ್ಟಂತಹ ಒಂದು ತೀರ್ಪೇನಿತ್ತು, ಅದನ್ನು ಕೂಡ ಇಲ್ಲಿ ಪ್ರಸ್ತಾಪಿಸ್ತಾ ಇದ್ದಾರೆ. ಉಡುಪು ಧರಿಸುವುದು ಕೂಡ ಧಾರ್ಮಿಕ ಮೂಲಭೂತ ಹಕ್ಕಿನ ಭಾಗ. ಶಿರೂರು ಮಠ ಕುರಿತ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಈ ಬಗ್ಗೆ ಹೇಳಲಾಗಿದೆ. ಶಿರೂರು ಮಠಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಒಂದು ಆದೇಶ ಏನಿತ್ತು, ಅದರಲ್ಲಿ ಉಡುಪು ಮತ್ತು ಆಹಾರ ಇದೆರಡೂ ಕೂಡ ಧಾರ್ಮಿಕ ಹಕ್ಕಿನ ಮೂಲಭೂತ ಭಾಗ ಹೇಗಾಗುತ್ತೆ, ಧಾರ್ಮಿಕ ಹಕ್ಕಿನ ಭಾಗ ಹೇಗಾಗುತ್ತೆ ಅನ್ನೋದರ ಬಗ್ಗೆ ತೀರ್ಪನ್ನ ಕೊಟ್ಟಿದ್ದಾರೆ. ಅದಕ್ಕೆ ನಾವು ನೋಡೋದಾದ್ರೆ ಉಡುಪು ಕೂಡ ಧಾರ್ಮಿಕ ಆಚರಣೆಯ ಭಾಗವಾಗುತ್ತೆ, ಅದರ ಜೊತೆಗೆ ಆಹಾರವೂ ಕೂಡ ಧಾರ್ಮಿಕ ಹಕ್ಕಿನ ಭಾಗವಾಗುತ್ತೆ. ಇದು ಸುಪ್ರೀಂ ಕೋರ್ಟ್ ಕೊಟ್ಟಂತಹ ತೀರ್ಪು ಅಂತ ಅದನ್ನ ಉಲ್ಲೇಖ ಮಾಡ್ತಿದ್ದಾರೆ. ಶಿರೂರು ಮಠದ ವಿಷಯವಾಗಿ ಉಡುಪು ಮತ್ತು ಆಹಾರಕ್ಕೆ ಸಂಬಂಧಿತವಾಗಿ ಏನ್ ಆದೇಶ ಇತ್ತು ಅಂತ ಬಾಂಬೆ ಹೈಕೋರ್ಟ್ನ ತೀರ್ಪನ್ನ ಕೂಡ ಉಲ್ಲೇಖಿಸ್ತಾ ಇದ್ದಾರೆ. ಶಿರೂರು ಮಠ ಕುರಿತ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಈ ಬಗ್ಗೆ ಹೇಳಲಾಗಿದೆ, ಆಹಾರವೂ ಕೂಡ ಧಾರ್ಮಿಕ ಹಕ್ಕಿನ ಭಾಗವೇ, ಉಡುಪು ಕೂಡ ಧಾರ್ಮಿಕ ಆಚರಣೆಯ ಭಾಗ. ಮತ್ತೆ ಬಾಂಬೆ ಹೈಕೋರ್ಟ್ನ ತೀರ್ಪಿನ ಬಗ್ಗೆ ಕೂಡ ಪ್ರಸ್ತಾಪ ಆಗ್ತಾ ಇದೆ. ಶಿರೂರು ಮಠದ ಒಂದು ಅರ್ಜಿ ಹೋದಂತಹ ಸಂದರ್ಭದಲ್ಲಿ ಆ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಆಗ ಬಂದಂತಹ ಒಂದು ತೀರ್ಪೇನಾಗಿತ್ತು, ಆ ಸಂದರ್ಭದಲ್ಲಿ ಧಾರ್ಮಿಕ ಹಕ್ಕಿನ ಭಾಗವಾಗಿ ಯಾವ್ದ್ಯಾವ್ದನ್ನ ಪರಿಗಣಿಸಲಾಗಿತ್ತು, ಅದು ಬರೀ ಉಡುಪ ಅಥವಾ ಬರೀ ಆಹಾರವ ಅಂದ್ರೆ ಎರಡನ್ನೂ ಕೂಡ ಸೇರಿದಂತೆ ಈ ತೀರ್ಪು ಬಂದಿತ್ತು. ಆಹಾರವೂ ಕೂಡ ಧಾರ್ಮಿಕ ಹಕ್ಕಿನ ಭಾಗ ಅಂತ ಹೇಳಲಾಗಿದೆ, ಉಡುಪು ಕೂಡ ಧಾರ್ಮಿಕ ಆಚರಣೆಯ ಭಾಗ ಅಂತ ಹೇಳಿದೆ ಅಂತ ಹೇಳೋ ಮೂಲಕ ಬಾಂಬೆ ಹೈಕೋರ್ಟ್ನ ತೀರ್ಪಿನ ಉಲ್ಲೇಖ ಆಗ್ತಾ ಇದೆ. ಹಲವು ತೀರ್ಪುಗಳು ಸಮವಸ್ತ್ರಕ್ಕೆ ಸಂಬಂಧಿತವಾಗಿ, ಹಿಜಾಬ್ಗೆ ಸಂಬಂಧಿತವಾಗಿ, ಧಾರ್ಮಿಕ ಹಕ್ಕಿನ ಭಾಗವಾಗಿ ಯಾವ ರೀತಿ ಬಂದಿವೆ ಅನ್ನುವಂತಹ ಎಲ್ಲಾ ವಿಚಾರಗಳನ್ನು ಕೂಡ ಇಲ್ಲಿ ತರೋ ಮೂಲಕ ಅರ್ಜಿದಾರರು ವಾದವನ್ನ ಇಡ್ತಾ ಇದ್ದಾರೆ. ಯಾವ್ಯಾವ ತೀರ್ಪಿನಲ್ಲಿ ಏನೇನು ಹೇಳಿದ್ದಾರೆ, ಯಾವ್ಯಾವ ಒಂದು ಕೇಸ್ಗಳಲ್ಲಿ ಯಾವ ರೀತಿಯಾದಂತಹ ಜಡ್ಜ್ಮೆಂಟ್ ಬಂದಿದೆ, ಇದು ಸರ್ಕಾರದ ಆದೇಶಕ್ಕೂ ಮತ್ತು ನಾವು ಕೋರ್ತಾ ಇರುವಂತಹ ಮನವಿಗೂ ಯಾವ ರೀತಿಯಾದಂತಹ ವ್ಯತ್ಯಾಸಗಳಿದೆ ಅಂತ. ಶಾಲೆಗಳಲ್ಲಿ ಹಿಜಾಬ್ ಧರಿಸುವುದರಿಂದ ಯಾರಿಗೂ ಸಮಸ್ಯೆ ಇಲ್ಲ, ಅದರಲ್ಲೂ ಕೂಡ ಸಮವಸ್ತ್ರದ ಬಣ್ಣದ್ದೇ ಹಿಜಾಬ್ ಧರಿಸುವುದರಿಂದ ಯಾರಿಗೂ ಸಮವಸ್ತ್ರದಲ್ಲಿ ಸಮಸ್ಯೆ ಆಗಲ್ಲ ಮತ್ತು ಯಾರು ಸಮಸ್ಯೆ ಮಾಡಿಕೊಳ್ಳೂ ಕೂಡದು. ಆ ಬಗ್ಗೆ ಅರ್ಜಿದಾರರು ವಾದವನ್ನ ಇಡ್ತಾ ಇದ್ದಾರೆ. ರಾಷ್ಟ್ರಗೀತೆ ಹಾಡುವುದು ವಿದ್ಯಾರ್ಥಿಯ ಆಯ್ಕೆ ಎಂದು ಈ ಹಿಂದಿನ ತೀರ್ಪಿನಲ್ಲಿ ಹೇಳಲಾಗಿದೆ. ಶಾಲೆಗಳಲ್ಲಿ ಹಿಜಾಬ್ ಧರಿಸುವುದರಿಂದ ಯಾರಿಗೂ ತೊಂದರೆ ಇಲ್ಲ, ರಾಷ್ಟ್ರಗೀತೆ ಹಾಡೋದೇ ವಿದ್ಯಾರ್ಥಿಗಳಿಗೆ ಅವರ ಆಯ್ಕೆಗೆ ಬಿಟ್ಟಿದ್ದು ಅಂತ ಒಂದು ತೀರ್ಪನ್ನ ಹೇಳಿದೆ. ಆ ಹಿಂದಿನ ತೀರ್ಪಿನ ವಿಚಾರವಾಗಿಯೂ ಕೂಡ ಇಲ್ಲಿ ಪ್ರಸ್ತಾಪಿಸ್ತಾ ಇದ್ದಾರೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ಯಾವ್ಯಾವ ಒಂದು ಆಯ್ಕೆಗಳಿಗೆ ಅವಕಾಶ ಇರುತ್ತೆ, ರಾಷ್ಟ್ರಗೀತೆ ಹಾಡುವ ವಿಚಾರದಲ್ಲೇ ವಿದ್ಯಾರ್ಥಿಗೆ ಆಯ್ಕೆಯನ್ನ ಕೊಟ್ಟಿರ್ಬೇಕಾದ್ರೆ ಸಮವಸ್ತ್ರದ ವಿಷಯವಾಗಿ, ಹಿಜಾಬ್ ಅನ್ನ ಧರಿಸುವ ವಿಷಯವಾಗಿ ಆಯ್ಕೆಯ ಬಗ್ಗೆ ಇಲ್ಲಿ ಮಾತನಾಡಲಾಗ್ತಿದೆ, ವಾದವನ್ನ ಇಡ್ಲಾಗ್ತಾ ಇದೆ. ವಿದ್ಯಾರ್ಥಿ ರಾಷ್ಟ್ರಗೀತೆ ಹಾಡದಿದ್ರೆ ಯಾರಿಗೂ ತೊಂದರೆ ಇಲ್ಲ ಎಂದು ಹೇಳಿರುವಂತಹ ಅಂಶ. ಶಾಲೆಗಳಲ್ಲಿ ಹಿಜಾಬ್ ಧರಿಸುವುದರಿಂದ ಯಾರಿಗೂ ಸಮಸ್ಯೆ ಇಲ್ಲ, ರಾಷ್ಟ್ರಗೀತೆ ಹಾಡುವುದು ಕೂಡ ವಿದ್ಯಾರ್ಥಿನಿಯ ಆಯ್ಕೆ ಆಗಿರುತ್ತೆ. ವಿದ್ಯಾರ್ಥಿ ರಾಷ್ಟ್ರಗೀತೆ ಹಾಡದಿದ್ರೆ ಯಾರಿಗೂ ಸಮಸ್ಯೆ ಇಲ್ಲ, ಯಾರಿಗೂ ತೊಂದರೆ ಇಲ್ಲ. ಅದೇ ರೀತಿಯಾಗಿ ಹಿಜಾಬ್ ಧರಿಸಿದ್ರೆ ಯಾರಿಗೂ ಸಮಸ್ಯೆ ಇಲ್ಲ ಅನ್ನೋ ಅಂಶವನ್ನ ಹೇಳಲಾಗ್ತಾ ಇದೆ. ಅಂದ್ರೆ ಎಲ್ಲವೂ ಕೂಡ ತೀರ್ಪಿನಲ್ಲಿ ಬಂದಂತಹ ಅಂಶಗಳನ್ನ, ರಾಷ್ಟ್ರಗೀತೆಯನ್ನ ಇಲ್ಲಿಗೆ ಯಾಕೆ ತಗೊಂಡು ಬಂದ್ರು ಅಂದ್ರೆ ಸಮವಸ್ತ್ರ ವಿಚಾರದಲ್ಲಿ ಹಿಜಾಬ್ ಹಾಕೊಳ್ಬೇಕು, ಸಮವಸ್ತ್ರ ನಿಯಮವನ್ನ ಹಿಜಾಬ್ ಹಾಕಬಾರ್ದು, ಸಮವಸ್ತ್ರ ನಿಯಮ ಪಾಲನೆ ಮಾಡಬೇಕು ಅಂತಿರ್ಬೇಕಾದ್ರೆ ರಾಷ್ಟ್ರಗೀತೆ ಅನ್ನುವಂತಹ ದೊಡ್ಡ ವಿಚಾರದಲ್ಲೇ ಈ ತೀರ್ಪು ಈ ರೀತಿ ಬಂದಿದೆ. ವಿದ್ಯಾರ್ಥಿಗಳ ಆಯ್ಕೆಯ ಬಗ್ಗೆ ಮಾತನಾಡಿದೆ. ವಿದ್ಯಾರ್ಥಿಗಳು ರಾಷ್ಟ್ರಗೀತೆ ಹಾಡುವುದು ಬಿಡುವುದು ಅವರ ಆಯ್ಕೆ ಆಗಿರುತ್ತೆ ಅಂತ ಅವರ ತೀರ್ಪಿನಲ್ಲಿ ಹೇಳಿದ್ದಾರೆ. ಯಾರಿಗೂ ತೊಂದರೆ ಇಲ್ಲ ಅನ್ನೋದು ತೀರ್ಪಿನಲ್ಲಿ ಇದ್ದಾಗ ಹಿಜಾಬ್ ಹಾಕೋದು ಕೂಡ ಯಾರಿಗೂ ತೊಂದರೆ ಇಲ್ಲದಂತಹ ವಿಚಾರ ಅಂತ ಒಂದಕ್ಕೊಂದು ಜೋಡಣೆ ಆಗ್ತಾ ಇರುವಂತಹ ವಿಚಾರಗಳು ಎಲ್ಲವೂ ಕೂಡ ವಾದವನ್ನ ಮಂಡಿಸ್ತಾ ಇದ್ದಾರೆ ಅರ್ಜಿದಾರರು. ಹೈಕೋರ್ಟ್ನ ವಾದ, ಸುಪ್ರೀಂ ಕೋರ್ಟ್ನಲ್ಲಿ ಬಂದಂತಹ ತೀರ್ಪು, ಇದೆಲ್ಲವನ್ನು ಕೂಡ ಇಲ್ಲಿ
ಪ್ರಸ್ತಾಪಿಸಲಾಗ್ತಾ ಇದೆ. ಶಿರೂರು ಮಠ ಕುರಿತ ಸುಪ್ರೀಂ ಕೋರ್ಟ್ನ ತೀರ್ಪು ಏನಾಗಿತ್ತು ಅನ್ನೋದರ ಬಗ್ಗೆ, ಧಾರ್ಮಿಕ ಹಕ್ಕಿನ ಭಾಗದಲ್ಲಿ ಯಾವ್ದ್ಯಾವ್ದು ಬರುತ್ತೆ ಅನ್ನೋದರ ಬಗ್ಗೆ, ಉಡುಪು ಕೂಡ ಧಾರ್ಮಿಕ ಆಚರಣೆಯ ಒಂದು ಭಾಗವಾಗುತ್ತೆ, ಆಹಾರವು ಕೂಡ ಧಾರ್ಮಿಕ ಹಕ್ಕಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಇದು ಕೆಲವೊಂದಷ್ಟು ತೀರ್ಪುಗಳನ್ನು ಉಲ್ಲೇಖಿಸಿ ಅರ್ಜಿದಾರರು ವಾದವನ್ನು ಇಡ್ತಾ ಇರುವಂತಹ ಅಂಶ. ಉಡುಪು ಧರಿಸುವುದು ಕೂಡ ಧಾರ್ಮಿಕ ಮೂಲಭೂತ ಹಕ್ಕಿನ ಭಾಗ. ಶಿರೂರು ಮಠ ಕುರಿತ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಈ ಬಗ್ಗೆ ಬಂದಂತಹ ತೀರ್ಪು, ಅದರಲ್ಲಿ ಆಹಾರವೂ ಕೂಡ ಧಾರ್ಮಿಕ ಹಕ್ಕಿನ ಭಾಗ ಅನ್ನುವಂತಹ ಅಂಶವನ್ನ ಹೇಳಿರೋದ್ರ ಬಗ್ಗೆ, ಮತ್ತು ಬಾಂಬೆ ಹೈಕೋರ್ಟ್ ತೀರ್ಪು ಏನಿದೆ, ಧಾರ್ಮಿಕ ಆಚರಣೆಯನ್ನು ನಿರ್ಬಂಧಿಸುವುದು ಹೊರಗಿನವರ ಹಕ್ಕಲ್ಲ, ಧಾರ್ಮಿಕ ಆಚರಣೆಯನ್ನ ನಿರ್ಬಂಧನಕ್ಕೆ ಒಳಪಡಿಸೋದು, ಇದನ್ನ ಹಾಕಬೇಕು ಇದನ್ನ ಹಾಕಬಾರ್ದು, ಹೀಗೇ ಇರಬೇಕು ಅಂತ ನಿರ್ಬಂಧಿಸುವಂತ ಹಕ್ಕು ಹೊರಗಿನವರದ್ದಲ್ಲ, ಆ ಅವಕಾಶ ಹೊರಗಿನವರಿಗೆ ಇಲ್ಲ ಅಂತಾರೆ. ಧಾರ್ಮಿಕ ಹಕ್ಕನ್ನ ನಿರ್ಬಂಧಿಸಲು ಕಾಲೇಜು ಸಮಿತಿಗೆ ಅಧಿಕಾರ ಇಲ್ಲ ಅಂತಾರೆ ಅರ್ಜಿದಾರರು. ಸಮವಸ್ತ್ರದ ನೆಪದಲ್ಲಿ ಧಾರ್ಮಿಕ ಹಕ್ಕನ್ನ ನಿರ್ಬಂಧಿಸಲಿಕ್ಕೆ ಆಗಲ್ಲ, ಆ ಒಂದು ಹಕ್ಕು ಕಾಲೇಜು ಸಮಿತಿಗೆ ಇರಲ್ಲ, ಆ ಅಧಿಕಾರ ಅವರದ್ದಲ್ಲ, ಧಾರ್ಮಿಕ ಹಕ್ಕನ್ನ ನಿರ್ಬಂಧಿಸಲಿಕ್ಕೆ ಬರೋದಿಲ್ಲ. ಇದು ಹಿಜಾಬ್ ಧಾರ್ಮಿಕ ಹಕ್ಕು, ಇದನ್ನು ನಿರ್ಬಂಧಿಸುವಂತಹ ಸ್ವಾತಂತ್ರ್ಯ ಅಧಿಕಾರ ಯಾವ ಕಾಲೇಜು ಸಮಿತಿಗೂ ಕೂಡ ಇಲ್ಲ ಅಂತ ಅರ್ಜಿದಾರರು ವಾದವನ್ನ ಇಡ್ತಾ ಇದ್ದಾರೆ. ಧಾರ್ಮಿಕ ಹಕ್ಕನ್ನ ನಿರ್ಬಂಧಿಸಲು ಕಾಲೇಜು ಸಮಿತಿಗೆ ಯಾವುದೇ ಅಧಿಕಾರವಿಲ್ಲ. ಕುಂದಾಪುರ ಕಾಲೇಜಿನ ವಿದ್ಯಾರ್ಥಿಗಳ ಪರ ವಾದ ಮಂಡಿಸ್ತಿರುವಂತಹ ವಿಚಾರ, ಧಾರ್ಮಿಕ ಹಕ್ಕನ್ನು ನಿರ್ಬಂಧಿಸುವಂತಹ ಒಂದು ಅಂಶ ಏನಿದೆ ಅದರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಯಾವ ಒಂದು ಕಾಲೇಜು ಸಮಿತಿಗೂ ಆ ಅಧಿಕಾರ ಇಲ್ಲ. ಕುಂದಾಪುರ ಕಾಲೇಜು ವಿದ್ಯಾರ್ಥಿಗಳ ಪರ ವಾದ ಮಂಡಿಸ್ತಾ ಇದ್ದಾರೆ ದೇವದತ್ ಕಾಮತ್ ಅವರು. ಧಾರ್ಮಿಕ ಹಕ್ಕನ್ನು ನಿರ್ಬಂಧಿಸಲು ಕಾಲೇಜು ಸಮಿತಿಗೆ ಅಧಿಕಾರ ಇಲ್ಲ, ಅಂದರೆ ಸಮವಸ್ತ್ರ ನಿಯಮ ಕಡ್ಡಾಯವಾಗಿ ಪಾಲನೆ ಮಾಡಬೇಕು, ಇದು ಆಯಾ ಕಾಲೇಜು ಸಮಿತಿ ಹೇಳ್ದಂತೆ ನಡ್ಕೊಳ್ಬೇಕು ಅನ್ನುವಂತಹ ರೂಲ್ ಏನಿದೆ ಅದು ಅವರ ಅಧಿಕಾರವೇ ಅಲ್ಲ, ಅವರು ಹಾಗೆ ಹೇಳೋ ಹಾಗೆ ಇಲ್ಲ ಅಂತ. ಯಾರಿಗೂ ತೊಂದರೆ ಆಗಿರಲಿಲ್ಲ, 2 ವರ್ಷದಿಂದ ನಾವು ಹಿಜಾಬ್ ಹಾಕೊಂಡು ಬರ್ತಾ ಇದ್ದೀವಿ, ಯಾರಿಗೂ ತೊಂದರೆ ಆಗಿಲ್ಲ ಅಂತಾರೆ ಅರ್ಜಿದಾರರು. 2 ವರ್ಷಗಳಿಂದ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸ್ತಾ ಇದ್ದಾರೆ, ಆಗ ಯಾರಿಗೂ ತೊಂದರೆ ಆಗಿರಲಿಲ್ಲ. ಈಗ ಇದು ಸೃಷ್ಟಿಯಾಗಿದೆ, ಈಗ ಮಾತ್ರ ಇದು ಪ್ರಶ್ನಿಸಲಾಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ಜಡ್ಜ್ ಮುಂದೆ ಇಡಲಾಗ್ತಿದೆ. 2 ವರ್ಷಗಳಿಂದ ವಿದ್ಯಾರ್ಥಿನಿಯರು, ಅಂದ್ರೆ ಕೇಳಿದ್ರಲ್ಲ ಯಾವಾಗಿಂದ ಹಾಗಿದ್ರೆ ಹಿಜಾಬ್ ಹಾಕೊಂಡು ಹೋಗ್ತಾ ಇರೋದು ಅಂತ, 2 ವರ್ಷದಿಂದ ಹಾಕೊಂಡು ಹೋಗ್ತಾ ಇದ್ದಾರೆ. 2 ವರ್ಷದಿಂದ ಯಾರಿಗೂ ಸಮಸ್ಯೆ ಇಲ್ಲ, ಇದರಿಂದ ಯಾರಿಗೂ ತೊಂದರೆ ಆಗಿಲ್ಲ, ವಿದ್ಯಾರ್ಥಿಗಳ ಕಲಿಕೆಗೂ ಅಡ್ಡಿ ಆಗಿಲ್ಲ, ಇದರಿಂದ ಇತರರಿಗೂ ಸಮಸ್ಯೆ ಆಗಿಲ್ಲ. ಎಲ್ಲರೂ ಕೂಡ ಇದನ್ನ ಮುಂದುವರಿಸ್ಕೊಂಡು ಹೋಗಿದ್ರು, ಇದಕ್ಕೆ ಅಡ್ಜಸ್ಟ್ ಆಗಿ ಹೋಗಿದ್ರು, ಇದರಿಂದ ತೊಂದರೆ ಯಾರಿಗೂ ಉಂಟಾಗಿರಲಿಲ್ಲ. ಶಾಲೆಗಳಲ್ಲಿ ಹಿಜಾಬ್ ಧರಿಸುವುದರಿಂದ ಏನು ಸಮಸ್ಯೆಯೂ ಆಗೋದಿಲ್ಲ. ರಾಷ್ಟ್ರಗೀತೆ ಹಾಡೋ ವಿಚಾರವಾಗಿಯೇ ಒಂದು ಆಯ್ಕೆಯನ್ನ ಕೊಡಲಾಗಿದೆ. ಅಂಥದ್ರಲ್ಲಿ ಸಮವಸ್ತ್ರ ಆಯ್ಕೆ ವಿದ್ಯಾರ್ಥಿಗಳಿಗಿಲ್ವಾ ಅನ್ನೋ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ.